ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು VAO ಮಾಕ್ ಟೆಸ್ಟ್ 1 ಇದು ಸರಣಿ ಪ್ರಶ್ನೆಗಳೇನು ಬರ್ತಾ ಇದೆ, ಇದರ ಭಾಗ 2 ನೋಡ್ತಾ ಇದ್ವಿ. ಪಾರ್ಟ್ 2 ಅಂದ್ರೆ 26ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆಯವರೆಗೆ 25 ಪ್ರಶ್ನೆಗಳ ಒಂದು ಸರಣಿ ಇದು. ಪಾರ್ಟ್ 2 ಇದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಾವು ಈಗ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಪಾರ್ಟ್ 2 VAO ಮಾಕ್ ಟೆಸ್ಟ್ 1 ಪಾರ್ಟ್ 2 ಅನ್ನ ನೋಡೋಣ. ಮೊದಲನೇದಾಗಿ ಭಾರತೀಯ ಆರ್ಥಿಕತೆ, ಇಂಡಿಯನ್ ಎಕಾನಮಿ. 26ನೇ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಷನ್ ಈಸ್ ನೋನ್ ಆಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ? ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್, SIDBI, ಸಿಡ್ಬಿ. ಇವುಗಳಲ್ಲಿ ಯಾವುದು ಭಾರತದ ಕೇಂದ್ರ ಬ್ಯಾಂಕ್? ಎರಡನೇ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್, RBI. 27ನೇ ಪ್ರಶ್ನೆ, GST ಸ್ಟ್ಯಾಂಡ್ಸ್ ಫಾರ್? GSTಯ ಪೂರ್ಣ ರೂಪ ಯಾವುದು? ಜನರಲ್ ಸೇಲ್ಸ್ ಟ್ಯಾಕ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಗವರ್ಮೆಂಟ್ ಸರ್ವಿಸ್ ಟ್ಯಾಕ್ಸ್, ಗೂಡ್ಸ್ ಸಪ್ಲೈ ಟ್ಯಾಕ್ಸ್. ಸರಿಯಾದ ಉತ್ತರ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. 28ನೇ ಪ್ರಶ್ನೆ, ದ ಇಂಡಿಯನ್ ಕರೆನ್ಸಿ ಈಸ್ ಇಶ್ಯೂಡ್ ಬೈ? ಭಾರತೀಯ ನಾಣ್ಯ ಅಥವಾ ಕರೆನ್ಸಿಯನ್ನ ಹೊರತರುವ ಸಂಸ್ಥೆ ಯಾವುದು? ಫೈನಾನ್ಸ್ ಮಿನಿಸ್ಟ್ರಿ, RBI, SBI, ಪಾರ್ಲಿಮೆಂಟ್. ಸರಿಯಾದ ಉತ್ತರ RBI. 29ನೇ ಪ್ರಶ್ನೆ, ದ ಸಿಂಬಾಲ್ ಏನು ಸಂಸ್ಕೃತ ಭಾಷೆಯಲ್ಲಿ ರಾ ಅಂತ ಬರೆದು ಅಡ್ಡ ಒಂದು ಗೆರೆ ಹಾಕಿರ್ತಕ್ಕಂಥ ಒಂದು ಸಿಂಬಾಲ್ ರೆಪ್ರೆಸೆಂಟ್ಸ್. ಈ ಚಿಹ್ನೆಯು ಯಾವುದನ್ನ ಸೂಚಿಸುತ್ತದೆ? ಡಾಲರ್, ರುಪಿ, ಯುರೋ, ಯೆನ್. ರುಪಿ ನಮ್ಮ ಇಂಡಿಯಾದ ರೂಪಾಯಿಯನ್ನೇ ಸೂಚಿಸ್ತಕ್ಕಂಥ ರೂಪಾಯಿಯ ಸಂಕೇತ ಅದು. 30ನೇ ಪ್ರಶ್ನೆ, ವಿಚ್ 5-year ಪ್ಲಾನ್ ಗೇವ್ ಇಂಪಾರ್ಟೆನ್ಸ್ ಟು ಅಗ್ರಿಕಲ್ಚರ್? ನಿಮ್ಗೆಲ್ಲ ಗೊತ್ತಾ ಇದೆ, 5 ವರ್ಷದ ಒಂದು ಯೋಜನೆ, ಪಂಚವಾರ್ಷಿಕ ಯೋಜನೆ ಅಂತ ನಾವೇನು ಕರಿತೀವಿ. ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದಂತಹ ಯೋಜನೆ ಯಾವುದು? ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು? ಫಸ್ಟ್ 5-year ಪ್ಲಾನ್, ಸೆಕೆಂಡ್ 5-year ಪ್ಲಾನ್, ಥರ್ಡ್ 5-year ಪ್ಲಾನ್, ಫೋರ್ತ್ 5-year ಪ್ಲಾನ್. ಅದರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯೇ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದು. ಹಾಗಾಗಿ ಫಸ್ಟ್ 5-year ಪ್ಲಾನ್ ಇದು ಕರೆಕ್ಟ್ ಆದ ಉತ್ತರ. ಈಗ ಕರ್ನಾಟಕ ಸಾಮಾನ್ಯ ಜ್ಞಾನದ ಬಗ್ಗೆ ನೋಡೋಣ. ಕರ್ನಾಟಕ ಜನರಲ್ ನಾಲೆಡ್ಜ್. ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಈಸ್? ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ತೆಲುಗು, ಕನ್ನಡ, ತಮಿಳು, ಮರಾಠೆ. ಇಲ್ಲ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಉತ್ತರ ಕನ್ನಡ. 32ನೇ ಪ್ರಶ್ನೆ, ವಿಚ್ ಡಿಸ್ಟ್ರಿಕ್ಟ್ ಈಸ್ ಫೇಮಸ್ ಫಾರ್ ಹಂಪಿ? ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು. ಸರಿಯಾದ ಉತ್ತರ ವಿಜಯನಗರ. 33ನೇ ಪ್ರಶ್ನೆ, ಜೋಗ್ ಫಾಲ್ಸ್ ಈಸ್ ಸಿಚುಯೇಟೆಡ್ ಆನ್ ವಿಚ್ ರಿವರ್? ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ? ಕೃಷ್ಣ, ಶರಾವತಿ, ಕಾವೇರಿ, ಹೇಮಾವತಿ. ಸರಿಯಾದ ಉತ್ತರ ಶರಾವತಿ. ಮೈಸೂರು ಪ್ಯಾಲೇಸ್ ಈಸ್ ಲೊಕೇಟೆಡ್ ಇನ್? ಮೈಸೂರು ಅರಮನೆ ಯಾವ ನಗರದಲ್ಲಿದೆ? ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮಂಗಳೂರು. ಸರಿಯಾದ ಉತ್ತರ ಮೈಸೂರು. 35ನೇ ಪ್ರಶ್ನೆ, ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ? ಕನ್ನಡದಲ್ಲಿ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ, ತಡಿಯಾಂಡಮೋಲ್. ಇಲ್ಲಿ ಸರಿಯಾದ ಉತ್ತರ
ಮುಳ್ಳಯ್ಯನಗಿರಿ. ಇನ್ನ ಪರಿಸರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಎನ್ವಿರಾನ್ಮೆಂಟ್ 36ನೇ ಪ್ರಶ್ನೆ, ವಿಚ್ ಗ್ಯಾಸ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್? ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣವಾಗಿರುವ ಅನಿಲ ಯಾವುದು? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಚಿಪ್ಕೋ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಟು ಪ್ರೊಟೆಕ್ಟ್. ಚಿಪ್ಕೋ ಚಳುವಳಿಯ ಉದ್ದೇಶ ಏನು? ರಿವರ್ಸ್, ಫಾರೆಸ್ಟ್, ವೈಲ್ಡ್ ಲೈಫ್, ಮೌಂಟೇನ್ಸ್ ಅಂತ ಇದೆ. ಅಂದ್ರೆ ಇವುಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ರಿವರ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕ, ಫಾರೆಸ್ಟ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕ, ವೈಲ್ಡ್ ಲೈಫ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕ, ಅಥವಾ ಮೌಂಟೇನ್ಸ್ ಅನ್ನ ಸಂರಕ್ಷಣೆ ಮಾಡ್ಲಿಕ್ಕ ಅಂತ ಪ್ರಶ್ನೆ. ಇದು ಎರಡನೆಯದು. ಫಾರೆಸ್ಟ್ಸ್, ಪ್ರೊಟೆಕ್ಟ್ ಫಾರೆಸ್ಟ್, ಏನನ್ನ ಕಾಡನ್ನ ಸಂರಕ್ಷಣೆ ಮಾಡಲಿಕ್ಕೆ ಚಿಪ್ಕೋ ಚಳವಳಿಯನ್ನ ನಡೆಸ್ತಾರೆ. ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ? ವಿಶ್ವ ಪರಿಸರ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಜೂನ್ 5, ಜುಲೈ 5, ಏಪ್ರಿಲ್ 22, ಮಾರ್ಚ್ 21. ಸರಿಯಾದ ಉತ್ತರ ಜೂನ್ 5. 39ನೇ ಪ್ರಶ್ನೆ, ವಿಚ್ ಈಸ್ ಅ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ನವೀಕರಿಸಬಹುದಾದ ಇಂಧನದ ಮೂಲ ಯಾವುದು? ಕೋಲ್, ಸೋಲಾರ್ ಎನರ್ಜಿ, ಪೆಟ್ರೋಲ್, ಡೀಸೆಲ್. ಇಲ್ಲಿ ರಿನ್ಯೂವಬಲ್ ಅಂತ ಅಂದ್ರೆ ಮತ್ತೆ ಅವನ್ನ ಸೃಷ್ಟಿ ಮಾಡಬಹುದು ಅಥವಾ ನವೀಕರಿಸಬಹುದು ಅಂತ. ಕೋಲ್ ಇದೆಯಲ್ಲ, ಇದು ಮುಗಿದು ಹೋಗುವ ಸಂಪನ್ಮೂಲ, ಅಂದ್ರೆ ಕಲ್ಲಿದ್ದಲು. ಪೆಟ್ರೋಲ್ ಇದು ಕೂಡ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲ. ಡೀಸೆಲ್ ಇದು ಕೂಡ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲ. ಆದ್ರೆ ಸೋಲಾರ್ ಎನರ್ಜಿ ಇದು ಮುಗಿದು ಹೋಗಬಹುದಾದದ್ದಲ್ಲ, ಇದು ನವೀಕರಿಸಬಹುದಾದಂತ ಇಂಧನದ ಮೂಲ. ಹಾಗಾಗಿ ಸೌರ ಶಕ್ತಿ ಅಂತಕ್ಕಂಥದ್ದು ಅಥವಾ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್. ನಿಮ್ಗೆಲ್ಲ ಗೊತ್ತಿದೆ ಓಝೋನ್ ಲೇಯರ್ ಇದೆ. ಓಝೋನ್ ಲೇಯರು ನಮ್ಮನ್ನ ಯಾವುದರಿಂದ ರಕ್ಷಿಸುತ್ತದೆ ಅಂತ ಪ್ರಶ್ನೆ. ವಿಸಿಬಲ್ ಲೈಟ್, ಅಲ್ಟ್ರಾವೈಲೆಟ್ ರೇಸ್, ಇನ್ಫ್ರಾರೆಡ್ ರೇಸ್, ರೇಡಿಯೋ ವೇವ್ಸ್. ಇದು ಸರಿಯಾದ ಉತ್ತರ ಅಲ್ಟ್ರಾವೈಲೆಟ್ ರೇಸ್. ಓಝೋನ್ ಪದರವು ನಮ್ಮನ್ನ ಅತಿ ನೇರಳೆ ಕಿರಣಗಳಿಂದ ರಕ್ಷಿಸುತ್ತದೆ. ಅತಿ ನೇರಳೆ ಕಿರಣ ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಅಂತಾರೆ. ಇನ್ನ 41ನೇ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ ಕಂಪ್ಯೂಟರ್ ಅವೇರ್ನೆಸ್ ಇಂದ, ಅಂದ್ರೆ ಕಂಪ್ಯೂಟರ್ ಜ್ಞಾನದಿಂದ ಪ್ರಾರಂಭ ಆಗ್ತದೆ. 41ನೇ ಪ್ರಶ್ನೆ, ಸಿಪಿಯು ಸ್ಟ್ಯಾಂಡ್ಸ್ ಫಾರ್. ಸಿಪಿಯು ಯ ಪೂರ್ಣ ರೂಪ ಯಾವುದು? ಸೆಂಟ್ರಲ್ ಪ್ರಾಸೆಸ್ ಯೂನಿಟ್, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರಾಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೋಗ್ರಾಮ್ ಯೂನಿಟ್. ಸರಿಯಾದ ಉತ್ತರ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್, ಎರಡನೇದು ಬಿ. 42ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್? ಕಂಪ್ಯೂಟರ್ಗಳಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಸಾಧನಗಳು ಅಂತ ಬರ್ತವೆ. ಇನ್ಪುಟ್ ಸಾಧನ ಅಂತಂದ್ರೆ ನಾವು ಕಂಪ್ಯೂಟರ್ಗೆ ಕೊಡ್ತಕ್ಕಂಥ ಒಂದು ಪ್ರಾಂಪ್ಟ್ ಟೈಪ್, ಅಂದ್ರೆ ಗೈಡೆನ್ಸ್ ಟೈಪ್. ನಾವು ಏನ್ ಸಲಹೆ ಕೊಡ್ತೀವಿ, ಏನ್ ಕೆಲಸ ಕೊಡ್ತೀವಿ, ಅದು ಯಾವ್ದ್ರ ಮೂಲಕ ಕೊಡ್ತೀವಿ ಅಂತಕ್ಕಂಥದ್ದನ್ನ ಅದು ಇನ್ಪುಟ್ ಸಾಧನಗಳ ಮೂಲಕ ಕೊಡ್ತೀವಿ. ಇನ್ಪುಟ್ ಸಾಧನಗಳನ್ನ ಕೊಟ್ಟ ಮೇಲೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಉದಾಹರಣೆ ಮಾನಿಟರ್ನಲ್ಲಿ ಅದು ಔಟ್ಪುಟ್. ಪ್ರಿಂಟರ್ನಲ್ಲಿ ಬರ್ತದೆ, ಪ್ರಿಂಟರ್ ನಾವು ತಗೋಬಹುದು, ಅದು ಕೂಡ ಔಟ್ಪುಟ್. ಸ್ಪೀಕರ್ ಅದು ಕೂಡ ಔಟ್ಪುಟ್. ಹಾಗಾದ್ರೆ 4 ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ: ಮಾನಿಟರ್, ಕೀಬೋರ್ಡ್, ಪ್ರಿಂಟರ್, ಸ್ಪೀಕರ್. ಇವುಗಳಲ್ಲಿ ಇನ್ಪುಟ್ ಯಾವುದು? ಕೀಬೋರ್ಡ್. ಕೀಬೋರ್ಡ್ ಮೂಲಕನೇ ನಾವು ಏನಾದರೂ ಮಾಹಿತಿಯನ್ನ ಅದಕ್ಕೆ ಮೊದಲು ಕೊಡ್ತೀವಿ. 43ನೇದು, ವಿಚ್ ಕೀ ಈಸ್ ಯೂಸ್ ಟು ಡೆಲಿಟ್ ಟೆಕ್ಸ್ಟ್ ಟು ದ ಲೆಫ್ಟ್ ಆಫ್ ದ ಕರ್ಸರ್? ಕರ್ಸರ್ನ ಎಡಭಾಗದ ಅಕ್ಷರವನ್ನ ಅಳಿಸಲು ಯಾವ ಕೀ ಬಳಸಲಾಗುತ್ತದೆ? ಡೆಲಿಟ್, ಬ್ಯಾಕ್ ಸ್ಪೇಸ್, ಎಸ್ಕೇಪ್, ಎಂಟರ್. ಸರಿಯಾದ ಉತ್ತರ ಬ್ಯಾಕ್ ಸ್ಪೇಸ್. ಇನ್ನ ವಿಜ್ಞಾನ
ಸೈನ್ಸ್ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ 44ರಿಂದ ಪ್ರಾರಂಭ. 44ನೇದು, ವಿಚ್ ಬ್ಲಡ್ ಗ್ರೂಪ್ ಈಸ್ ನೋನ್ ಆಸ್ ದ ಯೂನಿವರ್ಸಲ್ ರೆಸಿಪಿಯೆಂಟ್? ಸಾರ್ವತ್ರಿಕ ರಕ್ತ ಸ್ವೀಕರಿಸುವ ರಕ್ತ ಗುಂಪು ಯಾವುದು? ಓ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಪಾಸಿಟಿವ್, ಬಿ ನೆಗೆಟಿವ್. ಅಂದ್ರೆ ಎಲ್ಲರಿಂದನೂ ಕೂಡ ರಕ್ತವನ್ನ ಸ್ವೀಕಾರ ಮಾಡಬಹುದು ಅಂತ ಗುಂಪು ಯಾವುದು? ಎ ಬಿ ಪಾಸಿಟಿವ್ ಸರಿಯಾದ ಉತ್ತರ. 45ನೇ ಪ್ರಶ್ನೆ, ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಈಸ್? ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಒಂದನೇದು ಪ್ಯಾಂಕ್ರಿಯಾಸ್, ಎರಡನೇದು ಲಿವರ್, ಮೂರನೇದು ಥೈರಾಯ್ಡ್, ನಾಲ್ಕನೇದು ಪಿಟ್ಯುಟರಿ. ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿನ? ಅಲ್ಲ. ಲಿವರ್ ಅಂದ್ರೆ ಯಕೃತ್? ಹೌದು. ಥೈರಾಯ್ಡ್ ಅಲ್ಲ, ಪಿಟ್ಯುಟರಿ ಅಲ್ಲ. ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಅಂದ್ರೆ ಲಿವರ್. ಇನ್ನ ಮ್ಯಾಥಮ್ಯಾಟಿಕ್ಸ್ ನ ಪ್ರಶ್ನೆ 46ನೇ ಪ್ರಶ್ನೆ, 18 × 15 ಇಸ್ ಈಕ್ವಲ್ ಟು ಡ್ಯಾಶ್. 18ನ್ನ 15ರೊಂದಿಗೆ ಗುಣಿಸಿದಾಗ ಬರತಕ್ಕಂತ ಉತ್ತರ 260, 270, 280, 290. ಸರಿಯಾದ ಉತ್ತರ 270. 47ನೇದು, ದ ಸ್ಕ್ವೇರ್ ರೂಟ್ ಆಫ್ 144 ಈಸ್? 144ರ ವರ್ಗಮೂಲ ಎಷ್ಟು? 10 ಅಲ್ಲ. 10ರ ವರ್ಗಮೂಲ 100ರ ವರ್ಗಮೂಲ 10 ಆಗುತ್ತೆ. 121ರ ವರ್ಗಮೂಲ 11 ಆಗುತ್ತೆ. 144ರ ವರ್ಗಮೂಲ 12. ಇನ್ನ 169ರ ವರ್ಗಮೂಲ 13 ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ 12. ರೀಸನಿಂಗ್ ತಾರ್ಕಿಕ ಸಾಮರ್ಥ್ಯ 48ನೇ ಪ್ರಶ್ನೆ, ಫೈಂಡ್ ದ ಆಡ್ ಒನ್ ಔಟ್. ಭಿನ್ನವಾದದ್ದನ್ನ ಆಯ್ಕೆ ಮಾಡಿ. ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಮ್ಯಾಂಗೋ, ಆಪಲ್, ಬನಾನಾ, ಕ್ಯಾರೆಟ್. ಮ್ಯಾಂಗೋ, ಆಪಲ್, ಬನಾನಾ ಇವೆಲ್ಲ ಫ್ರೂಟ್ಸ್, ಕ್ಯಾರೆಟ್ ಇದು ವೆಜಿಟೇಬಲ್. ಸೊ ಕ್ಯಾರೆಟ್ ಅನ್ನ ಆಯ್ಕೆ ಮಾಡ್ತೀವಿ. 49ನೇದು, ಕಂಪ್ಲೀಟ್ ದ ಸೀರೀಸ್. ಸರಣಿಯನ್ನ ಪೂರ್ಣಗೊಳಿಸಿ. 5, 10, 20, 40, ಡ್ಯಾಶ್. ಇಲ್ಲಿ ಇವನ್ನ ಅಬ್ಸರ್ವ್ ಮಾಡಿದಾಗ ಈ ಸರಣಿಯನ್ನ 5 ಆದ್ಮೇಲೆ 10 ಇದೆ, 10 ಆದ್ಮೇಲೆ 20 ಇದೆ, 20 ಆದ್ಮೇಲೆ 40 ಇದೆ. ಅಂದ್ರೆ ಡಬಲ್ ಆಗ್ತಾ ಹೋಗಿದೆ. 5 ಎರಡ್ಲೆ 10, 10 ಎರಡ್ಲೆ 20, 20 ಎರಡ್ಲೆ 40, 40 ಎರಡ್ಲೆ 80 ಇರಬಹುದಾ? ಆಪ್ಷನ್ ನೋಡೋಣ. 60, 70, 80, 90. ಎಸ್, 80 ಇದೆ. ಸರಿಯಾದ ಉತ್ತರ 80. ಇಂಗ್ಲಿಷ್ ಗ್ರಾಮರ್ 50ನೇ ಪ್ರಶ್ನೆ. ಇಂಗ್ಲಿಷ್ ಗ್ರಾಮರ್ ಒಂದೇ ಒಂದು ಪ್ರಶ್ನೆಯ ಮೂಲಕ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬಂದಿದೆ. ಇದ್ರ ಮೂಲಕ ಇದು ಕ್ಲೋಸ್ ಆಗುತ್ತೆ, 2ನೇ ಪಾರ್ಟ್. ಇನ್ನು 3ನೇ ಪಾರ್ಟ್ಗೆ ಹೋಗ್ತೀವಿ. ಇದು 50ನೇ ಪ್ರಶ್ನೆ ಏನು ಅಂತ ನೋಡೋಣ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಸರಿಯಾದ ವಾಕ್ಯವನ್ನ ಆಯ್ಕೆ ಮಾಡಿ. ಎ, ಶಿ ಗೋ ಟು ಸ್ಕೂಲ್ ಎವ್ರಿ ಡೇ. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಶಿ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ. ಶಿ ಗಾನ್ ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಉತ್ತರಗಳು ಹೆಚ್ಚು ಕಡಿಮೆ ಸರಿಯಾಗಿ ಒಂದೇ ರೀತಿ ಅಂದ್ರೆ ಎಲ್ಲ ಸರಿಯಾಗಿದಾವೇನೋ ಅನ್ನಂಗೆ ಮೇಲ್ನೋಟಕ್ಕೆ ಕಾಣ್ತವೆ. ಆದ್ರೆ ಸರಿಯಾದ ಉತ್ತರ 2ನೇದು, ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಯಾಕೆ ಅನ್ನೋದಕ್ಕೆ ಒಂದೆರಡು ಪಾಯಿಂಟ್ಗಳನ್ನ ಹೇಳ್ತೀನಿ. ಎವ್ರಿ ಡೇ ಅಂದ್ರೆ ಪ್ರತಿದಿನ. ಇದು ರೊಟೀನ್ ಆಕ್ಷನ್. ಅಂದ್ರೆ ಇದು ರೊಟೀನ್ ಆಕ್ಷನ್ ಯಾವತ್ತೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ರೈಟಾ? 1 ಪಾಯಿಂಟ್. 2ನೇದು, ಶಿ ಅಂತ ಇದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರೋದ್ರಿಂದ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್. ವರ್ಬ್ ಗೋ ಇದೆಯಲ್ಲ, ಅದಕ್ಕೆ ಎಸ್ ಸೇರುತ್ತೆ, ಗೋಸ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆದಂತ 2ನೇ ಪಾಯಿಂಟ್. ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಸರಿಯಾದ ಉತ್ತರ. ಓಕೆ ವೀಕ್ಷಕರೇ, ಈ ಮೂಲಕ ನಮ್ಮ ಪಾರ್ಟ್ 2
ನಾವು ಈಗ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಪಾರ್ಟ್ 3 ಯೊಂದಿಗೆ ಮತ್ತೆ ವಿಭಿನ್ನವಾದ ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಹಾಗೇನೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.